ಹಲೋ ಮಕ್ಕಳೇ, ನಮಸ್ಕಾರ. ವೆಲ್ಕಮ್ ಟು ವೇದಾಂತ ಕರ್ನಾಟಕ. ಮಗಳೇ, ನನಗೆ ಈ ವಿಡಿಯೋ ಬಗ್ಗೆ ಸಡನ್ ಆಗಿ ಯೋಚನೆ ಬಂತು. ಬಿಕಾಸ್ ನಾನು ನಿಮ್ಮ ಏಜ್ ಇರಬೇಕಾದ್ರೂ ಕೂಡ ಇದು ತುಂಬಾ ಎಫೆಕ್ಟಿವ್ ಆಗಿತ್ತು. ಯಾಕಂದ್ರೆ ಈಗ ನಿಮ್ದು ಲ್ಯಾಂಗ್ವೇಜಸ್ ಮುಗ್ದೋಗಿದೆ. ನನಗೂ ತುಂಬಾ ಜನಕ್ಕೆ ಸಾಂಸ್ಕ್ರಿಟ್ ನಾಳೆ ಇದೆ, ಬಟ್ ಮೇಜರ್ ಆಗಿ ಲ್ಯಾಂಗ್ವೇಜಸ್ ಈಗ ಮುಗ್ದೋಗಿದೆ. ಹಂಗೆ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕೋದು ಮರಿಬೇಡಿ, ನಿಮ್ದು ಇಂಗ್ಲಿಷ್ ಹೆಂಗ್ ಹೋಯ್ತು ಅಂತ. ವಾಸ್ ಮೈ ವಿಡಿಯೋ ಹೆಲ್ಪ್ಫುಲ್ ಅಂತ ಹಂಗೆ ಅದು ಕಮೆಂಟ್ ಅಲ್ಲಿ ಹಾಕಿ. ನನ್ನ ಗ್ರಾಮರ್ ವಿಡಿಯೋ ಹೆಲ್ಪ್ ಆಯ್ತದೆ ನಿಮ್ಗೆ. ಈಗ ಲ್ಯಾಂಗ್ವೇಜಸ್ ಮುಗೀತು, ಈಗ ಕೋರ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಆಫ್ ವಿತ್ ಫಿಸಿಕ್ಸ್ ಎಕ್ಸಾಮ್, ಅದಾದ್ಮೇಲೆ ಕೆಮಿಸ್ಟ್ರಿ, ಅದಾದ್ಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಬಯಾಲಜಿ ಅನ್ಕೊಳ್ಳಿ ಕೋರ್ ಸಬ್ಜೆಕ್ಟ್ಸ್. ಈಗ ಈ ಕೋರ್ ಸಬ್ಜೆಕ್ಟ್ಸ್ ಪ್ರಿಪೇರ್ ಆಗಬೇಕಾದ್ರೆ ನಿಮ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ಮಾರ್ಕ್ಸ್ ಸ್ಟೂಡೆಂಟ್ಸ್. ಪ್ಲೀಸ್ 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 ಆ ಕಾನ್ಸೆಪ್ಟ್ ನ ಕಲ್ತ್ಕೊಳ್ಳಿ. ಬರೀ ನೀವು ಕೊಡೋ ಕ್ವಶನ್ಸ್ ನ ಬಯಾಟ್ ಮಾಡಿ ಹೋಗಿ ಬರೆದ್ರೆ ವೇಸ್ಟ್. ಯಾಕೆ ಸ್ಟೂಡೆಂಟ್ಸ್ ನೋಡಿ, ನಿಮ್ಗೆ ಸೆಕೆಂಡ್ ಪಿ ಯು ಸಿಲಿ ಬಯಾಟ್ ಮಾಡಿದ್ರೆ ಮಾರ್ಕ್ಸ್ ಬಂದ್ಬಿಡುತ್ತೆ. ತುಂಬಾ ಈಸಿ ಮಾಡೋದು ಬಯಾಟ್ ಮಾಡೋದು. ಬಟ್ ಆಗ ನಿಮ್ದು KCET ಪ್ರಿಪರೇಷನ್ ಆಗಲ್ಲ. ಇದನ್ನ ಜಸ್ಟ್ ರಿಮೆಂಬರ್, ನಂಗೆ ಒಂಥರ ರಿಮೈಂಡ್ ಆಯ್ತು. ಈ ನೀವು ಓದ್ತಿರೋ KCETಗೋಸ್ಕರ, ಸಾರಿ ಸೆಕೆಂಡ್ ಪಿ ಯು ಸಿಗೋಸ್ಕರ ಓದ್ತಿರಲ್ಲ, ಅದೇ ಕಾನ್ಸೆಪ್ಟ್ ಸೇಮ್ ಚಾಪ್ಟರ್, ಹೈ ವೇಟೇಜ್ ಚಾಪ್ಟರ್ಸ್ ನಿಮ್ KCET ಎಕ್ಸಾಮ್ ಕೂಡ ಇರುತ್ತೆ. ಸೊ ನಿಮ್ದೆ ಮುಂದೆ ಹೋಗ್ಬಿಟ್ಟು ನಿಮ್ದೊಂದು ಏಮ್ ಇದೆ ಅನ್ಕೊಳ್ಳಿ, ನಾವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು, B.Pharm ಜಾಯ್ನ್ ಆಗಬೇಕು, D.Pharm, ನರ್ಸಿಂಗ್, ರೇಡಿಯಾಲಜಿ. ಸ್ಟೂಡೆಂಟ್ಸ್ ಏನೇ ಆಗ್ಲಿ, ವೆಟನರಿ ಆಗ್ಲಿ, ರೈಟ್, KCET ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್, ಸೆಕೆಂಡ್ PUC ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. ಬಟ್ ನಿಮ್ ಎಲ್ಲರಿಗೂ ಗೊತ್ತಿರಬೇಕು, ಎರಡಲ್ಲೂ ಕೂಡ ಚಾಪ್ಟರ್ ಸೇಮೇ ಇರುತ್ತೆ. ಸೊ ಪ್ಲೀಸ್ 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 ಸ್ಟೂಡೆಂಟ್ಸ್, ನಾವೀಗ ನಮ್ದು ಚಾನಲ್ ಅಲ್ಲಿ ಏನೇ ಪಾಠ ಮಾಡ್ತೀವಲ್ಲ, ಪ್ಲೀಸ್ ಅದರಲ್ಲಿ ಎಸ್ಪೆಷಲಿ MCQ ಪಾರ್ಟ್ ಇದೆಯಲ್ಲ, ಅಲ್ಲಿ ಪ್ಲೀಸ್ ಫೋಕಸ್ ಮಾಡಿ. MCQ ನ ಬಂದು ಅಟೆಂಡ್ ಮಾಡಿ, ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ. ಯಾಕಂದ್ರೆ ಆ ಸೇಮ್ ಕ್ವೆಶನ್ ನಿಮ್ KCET ಎಕ್ಸಾಮ್ ಕೂಡ ಬರ್ಬೋದು, ಸ್ವಲ್ಪ ಚೇಂಜ್ ಆಗಿ. ಓಕೆನಾ? ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಈ ಪಾರ್ಟ್ನ ಇಂಪಾರ್ಟೆಂಟ್ ತಗೊಳ್ಳಿ. ನನಗೆ ಈ ವಿಡಿಯೋ ಬಗ್ಗೆ ಜಸ್ಟ್ ರಿಮೈಂಡ್ ಆಯ್ತು ನನಗೆ, ಯಾಕಂದ್ರೆ ನನಗೂ ಗೊತ್ತು ತುಂಬಾ ಸ್ಟೂಡೆಂಟ್ಸ್ ಇಲ್ಲೂ ಕೂಡ ಸೀರಿಯಸ್ ತಗೋತಾ ಇಲ್ಲ. ಅವ್ರು ಅನ್ಕೋತಾರೆ KCETಗೆ ಸಪ್ರೇಟ್ ಆಗಿ ಪ್ರಿಪೇರ್ ಆಗೋದ, ಆಮೇಲೆ ಈಗ ನಾವು ಬರೀ ಸೆಕೆಂಡ್ PUC ಮಾಡಿದ್ರೆ ಸಾಕು ಅಂತ. ಇಲ್ಲ ಸ್ಟೂಡೆಂಟ್ಸ್, ಆತರ ಅಲ್ಲ. ಈಗ ನಾವು ಓದ್ತಾ ಇರೋ ಕಾನ್ಸೆಪ್ಟ್ಸ್ ಸೇಮ್ ಕಾನ್ಸೆಪ್ಟ್ ಮುಂದೆನೂ ಇರುತ್ತೆ, ಸೇಮ್ ರಿಪೀಟ್ ಆಗುತ್ತೆ. ಸೊ ಯಾಕೆ ನೀವು ಆತರ ರಿಸ್ಕ್ ಟ್ರೈ ಮಾಡ್ತೀರಾ? ಓಕೆನಾ? ಸೊ ಈ ಕಲಿಬೇಕಾದ್ರೆ ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಕಲ್ತ್ಕೊಂಡ್ಬಿಡಿ ಸ್ಟೂಡೆಂಟ್ಸ್. ಆ ಕಾನ್ಸೆಪ್ಟ್ ಕಲ್ತ್ಕೊಂಡ್ಬಿಡಿ, ಆ ನ್ಯೂಮರಿಕಲ್ಸ್ ಆಗಿರ್ಬೋದು, ಆ ಫಾರ್ಮುಲಾಸ್ ಆಗಿರ್ಬೋದು ಕಲ್ತ್ಕೊಂಡ್ಬಿಡಿ. ಯಾಕಂದ್ರೆ ಮುಂದೆ ಹೋಗ್ಬಿಟ್ಟು ನಿಮ್ ಲೈಫ್ ಈಸಿ ಆಗುತ್ತೆ ನಿಮ್ಗೇನೆ. ಓಕೆನಾ? ಸೊ ಹಂಗೆ ಸ್ಟೂಡೆಂಟ್ಸ್, ನಂಗೆ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಕಮೆಂಟ್ ಅಲ್ಲಿ, ಸರ್ ನಿಮ್ದು ಬ್ಯಾಚ್ ಬಗ್ಗೆ ಹೇಳಿ ಸ್ಟೂಡೆಂಟ್ಸ್ ಅಂತ. ಸ್ಟೂಡೆಂಟ್ಸ್, ನಮ್ದು ಬ್ಯಾಚ್ ಈ ವರ್ಷ ಕಾಂತಾರ ಬ್ಯಾಚ್ ನ ಲಾಂಚ್ ಮಾಡಿದ್ವಿ, ಫಸ್ಟ್ ಟೈಮ್ ಎವರ್. ಓಕೆನಾ? KCET ನಮ್ದು, ರೈಟ್, ದೀಕ್ಷಾ ಸೇರ್ಕೊಂಡ್ಬಿಟ್ಟು. ಈಗ ಈ ಬ್ಯಾಚ್ ಪ್ರೈಸ್ ಇರೋದು 999 ಸ್ಟೂಡೆಂಟ್ಸ್. ಈ 999 ಪ್ರೈಸ್ ಅಲ್ಲಿ ನಾವು ಫಸ್ಟ್ PUC, ಸೆಕೆಂಡ್ PUC ಎರಡು ಕವರ್ ಮಾಡ್ತೀವಿ. ಬಟ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಈಗ. ಓಕೆನಾ? ಬ್ಯಾಚ್ ಬಗ್ಗೆ ಯೋಚನೆ ಮಾಡಬೇಡಿ. ಮೇನ್ ಥಿಂಗ್ ಇಸ್ ಯುವರ್ ಎಕ್ಸಾಮ್ ರೈಟ್ ನಾವು. ಬಟ್ ಎಕ್ಸಾಮ್ ಓದ್ಬೇಕಾದ್ರೆ ಪ್ಲೀಸ್ ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಓದಿ. ನಿಮ್ಮ ಹತ್ರ ಕಮ್ಮಿ ಟೈಮ್ ಬರುತ್ತೆ, ಆಮೇಲೆ ನಿಮ್ಗೆ ಅನ್ಕೋತೀರಾ, ಸರ್ ಒಂದ್ ತಿಂಗಳಲ್ಲಿ ನಾನು ಫಸ್ಟ್ PUC ಓದ್ಬೇಕು, ಸೆಕೆಂಡ್ PUC ಓದ್ಬೇಕು, ಎಲ್ಲ ಓದ್ಬೇಕಾಗುತ್ತೆ. ಸ್ಟೂಡೆಂಟ್ಸ್, ಒಂದು ಅಣ್ಣ ತರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವೀಗ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಸೆಕೆಂಡ್ PUC ಕಾನ್ಸೆಪ್ಟ್ಸ್ ನ, ಸೆಕೆಂಡ್ PUC ಟಾಪಿಕ್ಸ್ ನ, ಚಾಪ್ಟರ್ಸ್ ನ, ಮುಂದೆ ಹೋಗ್ಬಿಟ್ಟು ಆ KCET ಓದ್ಬೇಕಾದ್ರೆ ತುಂಬಾ ಈಸಿಯಾಗಿ ಹೋಗುತ್ತೆ ನಿಮ್ ಲೈಫ್. ನೀವು ಅವಾಗ ಫಸ್ಟ್ PUC ಬರೀ 10 days ಮುಗಿಸ್ತೀರಾ, ಆಮೇಲೆ ಸೆಕೆಂಡ್ PUC ಮೇಲೆ ಫೋಕಸ್ ಮಾಡ್ತೀರಾ, ಈಸಿಯಾಗಿ ಮಾಡ್ತೀರಾ ಆಮೇಲೆ. ಸೊ ದಿಸ್ ಇಸ್ ದ ಸ್ಮಾಲ್ ಅಡ್ವೈಸ್ ಫ್ರಮ್ ಮೈ ಸೈಡ್ ಟು ಆಲ್ ಆಫ್ ಯು. ಕರೆಕ್ಟ್ ಕಲ್ತ್ಕೊಳ್ಳಿ ಕ್ವಶನ್ಸ್ನ, ಕರೆಕ್ಟ್ ಕಲ್ತ್ಕೊಳ್ಳಿ ಚಾಪ್ಟರ್ಸ್ನ. ಮುಂದೆ ಬಿಟ್ಟು KCET ಯೂಸ್ ಆಗುತ್ತೆ ನಿಮಗೆ. ಕಾಂತಾರ ಬ್ಯಾಚ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ ಸ್ಟೂಡೆಂಟ್ಸ್, ಚೆಕ್ ಮಾಡಿ. ಯಾಕಂದ್ರೆ ನಾನು ಹೇಳೋದು ಸ್ಟೂಡೆಂಟ್ಸ್, ನಾವು ತುಂಬಾ ಕಷ್ಟಪಡ್ತಿದ್ವಿ, ನಮ್ಗಿಂತ ಡಬಲ್ ಕಷ್ಟಪಡ್ಬೇಕು ನೀವೆಲ್ಲರೂ ಕೂಡ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಪ್ಲೀಸ್ ಕನ್ಸಿಡರ್ ಮಾಡಿ ನಂದು ಈ ಅಡ್ವೈಸ್ ನ ಒಂದು ಟೀಚರ್ ಮತ್ತೆ ಒಂದು ಬ್ರದರ್ ಆಗಿ ಹೇಳ್ತಾ ಇದೀನಿ. ಪ್ಲೀಸ್ ಈ ನೆಕ್ಸ್ಟ್ 1 ಮಂತ್ ಇದೆಯಲ್ಲ, ಕಷ್ಟಪಟ್ಬಿಡಿ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಲೈಫ್ ಎಷ್ಟು ಈಸಿ ಆಗ್ಬೋದು ಅಂತ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಹಂಗೆ ಕಮೆಂಟ್ ಅಲ್ಲಿ ಹಾಕಿ ಇಫ್ ಯು ಆಲ್ರೆಡಿ ಪ್ರಿಪೇರಿಂಗ್ ಫಾರ್ KCET ಆರ್ ಇಫ್ ಯು ಲುಕಿಂಗ್ ಫಾರ್ KCET ಪ್ರಿಪರೇಷನ್ ಎಲ್ಲಿದಾದ್ರು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬಾಯ್.